ಇನ್ನು ಕಾನ್ಸ್ಟಿಪೇಷನ್. ಈಗ ನಾನು ಪೂರ್ತಿ ಪಚನಕ್ರಿಯೆ ಆದಮೇಲೆ ಕೊನೆಗೆ ಮಲ ಹೋಗಿ ದೊಡ್ಡ ಕರಳಿನ ಕೊನೆ ಭಾಗ ರೆಕ್ಟಮ್ ಅಂತ ಏನಂತೀವಿ ಅಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ಅಲ್ಲಿಂದ ದಿನಕ್ಕೆ 1 ಸಾರಿ ಅಥವಾ ಕೆಲವರಿಗೆ ದಿನಕ್ಕೆ 2 ಸಾರಿ ಹೊರಗಡೆ ಪಾಸ್ ಆಗುತ್ತೆ. ಈ ಕ್ರಿಯೆ ಸರಿಯಾಗಿ ನಡೀದೇ ಇದ್ದಾಗ ಅದನ್ನು ನಾವು ಮಲಬದ್ಧತೆ ಅಂತ ಕರಿತೀವಿ. ಆಯಿತಾ? ಈ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಆಹಾರದ 2 ಬೇರೆ ಬೇರೆ ಇದು ಒಂದೇ ಪಾತ್ ಇದೆ, ಅದೊಂದು ದಾರಿ ಒಂದೇ. ಅದರಲ್ಲಿ ಈಗ ನಾವು ಒಂದು ರೋಡಲ್ಲಿ ಹೋಗ್ತಾ ಇಲ್ಲಿವರೆಗೂ 1ನೇ ಕ್ರಾಸು, ಇಲ್ಲಿಂದ 2ನೇ ಕ್ರಾಸು ಅಂತ ಅಂದ ಹಾಗೆ ಒಂದೇ ದಾರಿನೇ ಅದು, ಆದರೆ 2 ಬೇರೆ ಬೇರೆ ಭಾಗ. ಸೊ ಇವಾಗ ಏನಾಗಿದೆ, ಮೊದಲು ಅಸಿಡಿಟಿ ಒಂದು ಪಿತ್ತ ಥರದ್ದು ಜಾಸ್ತಿ ಆದಾಗ, ಆ್ಯಸಿಡ್ ಜಾಸ್ತಿ ಆದಾಗ, ಅಥವಾ ಆಹಾರ ಸರಿಯಾಗಿ ತೊಗೊಂಡಿಲ್ಲ, ತುಂಬ ಸ್ಪೈಸಿ ಫುಡ್ಡು ಅಂದರೆ ಅವರ ದೇಹಕ್ಕೆ ಸೂಟ್ ಆಗದೇ ಇರೋಂತಹ ಸ್ಪೈಸಿ ಫುಡ್ಡು. ಕೆಲವರು ಚಿಕ್ಕಂದಿಂದನೇ ಸ್ಪೈಸಿ ತಿಂದು ಅಭ್ಯಾಸ ಆಗಿರುತ್ತೆ, ಅಥವಾ ಆ ವಾತಾವರಣಕ್ಕೆ ಅವರು ತುಂಬ ಚಳಿಯಲ್ಲಿದ್ದಾಗ ಖಾರ ತಡ್ಕೊಳ್ಳುತ್ತೆ ದೇಹ, ಅದೇ ತುಂಬ ಬಿಸಿಲಿದ್ದಾಗ ಖಾರ ತಡೆಯೋದಿಲ್ಲ ದೇಹ. ಸೊ ಅದೆಲ್ಲದ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಹೊಟ್ಟೆಯಲ್ಲಿ ಆಸಿಡ್ ಎಷ್ಟು ಮಟ್ಟಿಗೆ ರಿಲೀಸ್ ಆಗ್ತಿದೆ ಅನ್ನೋದ್ರ ಮೇಲೆ ಹೈಪರ್ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅನ್ನುವಂತಹ ತೊಂದರೆ ಹುಟ್ಕೊಳ್ಳುತ್ತೆ.